Shall we go now? आओ जग्गू, कैसे हो? खुद देख रहे हो ना, पहला कैसा था, आज भी वैसा ही हूँ। देख रहा हूँ। पहले की तरह आज भी तुम कड़क हो। धंधा है इकबाल, कड़क नहीं रहा तो सड़क पर कभी भी लाश गिर सकता है। शायद गेम बहुत बड़ा होगा। तुम्हें कैसे पता? ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ पंटर ಹತ್ರ ಬರಲ್ಲ. काम की बात बोल. मैसूर पैलेस का गोल्डन अंबारी। क्यों? 1000 वोल्ट्स का शॉक लगा क्या? बिजली को शॉक नहीं लगता। मैं जानता हूँ तू एक ही आदमी है इस काम करने वाला। तो बोल, क्या कीमत चाहिए? $20 million। वादों पे सौदा नहीं करता, अगर तुम्हारे नसीब में लिखा है तो जरूर मिल जाएगा। ಬಟ್ ಈ ಕೆಲಸ 4 ಜನರಿಂದ ಕಷ್ಟ, ಆದರೆ 8 ಜನದ ಕೈಲಾಗುತ್ತೆ. ಇನ್ನಾಲ್ಕು ಜನ ಯಾರು? ಇವನು ಶೆಟ್ಟಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಇವನು ನಾಗಿ, ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಇವನು ಗೆಂಡೆ, ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್. ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾರೆ. ಇವನು ಟೋನಿ, ಮೈನಿಂಗಲ್ಲಿ ಎಕ್ಸ್ಪರ್ಟ್. ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದರ ದಾರಿನ ಹುಡುಕಿ ಅಂಟ್ ಮಾಡೋ ಟೈಗರ್. ಅವ್ರನ್ನ ನಮ್ಮ ಗ್ಯಾಂಗ್ ಒಳಗೆ ಸೇರಿಸ್ಕೊಂಡ್ರು. 3ರಲ್ಲಿ ಈ ಸುರಂಗ ಮಾರ್ಗನೇ ಬಿಟ್ರಂತೀಯ? ಹೌದು, ಇದು ಪ್ಯಾಲೇಸ್ಗೂ ಹತ್ರ ಇದೆ. ಜೊತೆಗೆ ಕ್ಲಿಯರ್ ಮಾಡೋಕ್ಕೂ ಜಾಸ್ತಿ ದಿನ ಬೇಕಾಗಲ್ಲ. ಸಿಂಹಗರ್ಜನ ರೂಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ನಮಗಿರೋ ಮೇಜರ್ ಅಬ್ಸ್ಟಕಲ್ ಇದೊಂದೇ. ಸಿಂಹಗರ್ಜನೆ ರೂಮ್ ಹಿಂದೆ ಇರೋ ಈ ಕಲ್ಲಿನ ಬ್ಲಾಕ್ ಒಂದು 8 ಅಡಿ ಇರ್ಬೋದು. ಈ ವಾಲ್ ಹಿಂದ್ಗಡೆ ಸೀಲ್ ಮಾಡಿರೋ ಹಿತ್ತಾಳೆ ಡೋರ್ ಇದೆ. ಇಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ವಿಕಿ, ನನಗೆ ಸಿಂಹಗರ್ಜನೆ ರೂಮ್ದು ಸ್ಕೆಚ್ ಬೇಕು. ತರ್ತೀನಿ. ಸೊ ಸಿಂಹಗರ್ಜನೆ ರೂಮ್ ತಲುಪೋದಕ್ಕೆ ರೂಟ್ ಇದೆ. ಟೋನಿ, ಆಯುಧ ಪೂಜೆ ಹಿಂದಿನ ರಾತ್ರಿ ಅಷ್ಟರಲ್ಲಿ ಈ ಸುರಂಗ ಮಾರ್ಗನ ಅಂಬಾರಿ ಸಾಕ್ಸೋದಕ್ಕೆ ಕ್ಲಿಯರ್ ಮಾಡಿಬಿಡು. ಆಮೇಲೆ ಆ ಕಲ್ಲಿನ ಗೋಡೆನ ಬ್ಲಾಸ್ಟ್ ಮಾಡಿದ್ರೆ ನಮ್ಗುಳಿಯೋದು ಆ ಹಿತ್ತಾಳೆ ಬಾಗ್ಲೊಂದೇ. ಅದನ್ನು ಗ್ಯಾಸ್ ಕಟ್ರ್ ಯೂಸ್ ಮಾಡಿ ಕಟ್ ಮಾಡ್ಬೋದು, ಸೌಂಡ್ ಬರಲ್ಲ. ಸಿಂಹಗರ್ಜನೆ ರೂಮ್ಗೆ ಎಂಟ್ರಿ ಸಿಕ್ಕ ಹಾಗೆ. ಎಂಟ್ರಿ ಸಿಕ್ಕಿದ್ಮೇಲೆ ಅವ್ರು ಅಲ್ಲಿಂದ ತಗೊಂಬಂದು ಇಡ್ತಾ ಇದ್ದಂಗೆ ನಾವು ಇಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ. ಪ್ಲಾನ್ ಸಕ್ಸಸ್. ಆಮೇಲೆ ಯಾರಾನ ಬಾಗಲ್ ತೆಗೆದು ನೋಡಿದ್ರೆ ಎಲ್ಲ ಖಾಲಿ ಖಾಲಿ. ನಾವು ಅಲ್ಲಿಂದ ಅಂಬಾರಿ ಹತ್ತದಂತೂ ನಿಜ, ಆದರೆ ರೂಮ್ ಖಾಲಿ ಖಾಲಿ ಇರಲ್ಲ. ಅಲ್ಲಿ ಅಂಬಾರಿ ಇರಬೇಕು. ಇದೆಂತ ಆಟ? ನಾವೇ ಹೋಗಿ ಎತ್ಕೊಂಡ್ಬಂದು ವಾಪಸ್ ನಾವೇ ಇಡೋದಾ? ಸುಮ್ಮನೆ ಇರೋ. ನಾಗೇಶ್ ಶೆಟ್ಟಿ, ಈ ಕೆಲಸನ ನೀವೇ ಮಾಡಬೇಕು. ಒರಿಜಿನಲ್ ಜಾಗದಲ್ಲಿ ನೀವು ಮಾಡೋ ಡೂಪ್ಲಿಕೇಟ್ ಅಂಬಾರಿ ಇರುತ್ತೆ. ಅಲ್ಲಿಂದ ದಸರಾ ನಡೆಯೋದಕ್ಕೆ ಹೇಗಿದ್ರೂ 24 ಗಂಟೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ನಮ್ಮ ಡೆಸ್ಟಿನೇಷನ್ನ ಈಸಿಯಾಗಿ ರೀಚ್ ಆಗ್ಬೋದು. ಆದ್ರೆ ಈ ಅಂಬಾರಿನ ಸಿಂಹಗರ್ಜನೆ ರೂಮಿಂದ ಎಂಟ್ರೆನ್ಸ್ ವರ್ಗೂ ತರೋದು ಹೇಗೆ? 2 ಕಿಲೋಮೀಟರ್ ಅದನ್ನ ಎತ್ಕೊಂಬರಕ್ಕೆ ಬಹಳ ಕಷ್ಟ ಆಗುತ್ತೆ. ಟ್ರಾಲಿ ಹಾಕೊಂಡ್ಬಿಡೋಣ. ಶೆಟ್ಟಿ ಇಸ್ ರೈಟ್. ಇಡೀ ಆಪರೇಷನ್ಗೆ ಇದೊಂದೇ ಯೂಸ್ ಆಗುವಂತ ಐಡಿಯಾ ಕೊಟ್ಟಿದ್ದು. ಅಂಬಾರಿನೇನೋ ಸುರಂಗದಿಂದ ಹೊರಗಡೆವರೆಗೂ ತರ್ತೀವಿ, ಆದರೆ ಅಷ್ಟು ಜನ ಪೊಲೀಸ್ ಅವ್ರ ಕಣ್ ತಪ್ಪಿಸಿ ಅದನ್ನ ಸಾಕ್ಸೋದು ಹೇಗೆ? ಗೌರ್ಮೆಂಟ್ ಬಸ್ಸಲ್ಲಿ. ಗೌರ್ಮೆಂಟ್ ಬಸ್ಸಲ್ಲಿ ನಮಗೆ ಜಾಗ ಸಿಗಲ್ಲ. ಇನ್ನು ಅಂಬಾರಿನ ತೊಗೊಂಡೋಗಾತ, ದಸರಾ ಸೀಸನ್ ಬೇರೆ, ಅದೆಲ್ಲ ಆಗಲ್ಲ. ಆಗಲ್ಲ ಅಂತ ಎಲ್ಲರೂ ಅನ್ಕೊಳ್ಳೋದೆ ನಮಗೆ ಲಾಭ. ಗೆಂಡೆ, ಅದನ್ನ ಎತ್ಕೊಂಡು ಹೋಗೋ ಥರ ಬಸ್ನ ನೀನು ರೆಡಿ ಮಾಡು. ಅದ್ ಸರಿ, ಡೆಸ್ಟಿನೇಷನ್ ಯಾವುದು? ಹೇಳ್ತೀನಿ. ಮೊದಲು ಎಲ್ಲ ನಿಮ್ಮ ಮೊಬೈಲ್ಗಳನ್ನ ಈ ಟೇಬಲ್ ಮೇಲೆ ಇಡಿ. ಸರಿ, ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ. ಶೆಟ್ಟಿ, ಎಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ನ ಡೆಸ್ಟ್ರಾಯ್ ಮಾಡು. ಮಂಗಳೂರು ಹಾರ್ಬರ್ಗೆ ವಯಾ ಹಾಸನ್ ಆ್ಯಂಡ್ ಸಕಲೇಶ್ಪುರ್ ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ಮದು. ಆ ಡಾನ್ ಕೈ ಗಂಬಾರಿ ಸೇರ್ತಿದ್ದಾಗೇನೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಲೇ, ಈ ಮೊಬೈಲ್ಗಳನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಇದು ಇಲ್ಲೇ ಸೇಫ್ ಆಗಿರ್ಲಿ.